ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ಇವತ್ತು ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ವೃಶ್ಚಿಕ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಸಕಾರಾತ್ಮಕ, ನಕಾರಾತ್ಮಕ ಯೋಗಗಳಿದೆ ಅಂತ ನಾವು ನೋಡೋಣ. ರಾಶಾಧಿಪತಿ ಆಗಿರುವಂತಹ ಕುಜ 5ನೇ ಮನೆಯಲ್ಲಿ ಇರುವಂತದ್ದು ಒಂದು ಸಾಧಾರಣ ಮಟ್ಟಿಗಿನ ಲಾಭ. ಬಟ್ ಇದೊಂದು ಅಗ್ನಿ ತತ್ವ ಇರುವಂತಹ ಒಂದು ಗ್ರಹ. ಜಲ ತತ್ವಕ್ಕೆ ಹೋದಾಗ ಶಕ್ತಿನ ಕಳ್ಕೊಳ್ಳುತ್ತೆ. ಹೀಗೇನಿದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯದಲ್ಲಿ ಬದಲಾವಣೆ. ಟೆಕ್ನಿಕಲ್ ಎಜುಕೇಶನ್ ನ ಫಾಲೋ ಮಾಡ್ತಿರೋರಿಗೆ ಇದು ಬಂದು ಖಂಡಿತವಾಗಲೂ ಸಹ ಒಳ್ಳೆಯದನ್ನ ಮಾಡುತ್ತೆ. ಸಂತಾನ ಪ್ರಾಪ್ತಿ ನಿಧಾನವಾಗ್ಬೋದು, ವಿಳಂಬ ಆಗ್ಬೋದು, ಏನೋ ಕಾರಣಾಂತರಗಳಿಂದ ವಿಳಂಬ ಆಗೋ ಸಾಧ್ಯತೆಗಳಿರುತ್ತೆ. ಹೊಸ ಕೋರ್ಸ್ ಎಜುಕೇಶನ್ ನ ಮಾಡ್ತಿರುವಂತವ್ರಿಗೆ ಬಹಳ ಒಳ್ಳೆಯದು, ಉತ್ತಮವಾಗಿರುವಂತ ಸ್ಕೋರ್ ಸಿಗತ್ತೆ. ಮಕ್ಕಳಿಂದ ಸಂತೋಷದ, ಆನಂದದ ಕೆಲವು ಸಮಾಚಾರಗಳನ್ನು ನೀವು ಕೇಳ್ತೀರ. ಸಪ್ತಮ ಭಾವಾಧಿಪತಿ ಷಷ್ಠದಲ್ಲಿ ಇರುವಂತದ್ದು ವಿವಾಹ ಹತ್ರಕ್ಕೆ ಬಂದು ಎಲ್ಲ ಕ್ಯಾನ್ಸಲ್ ಆಗ್ಬೋದು. ಮದುವೆಗಳಲ್ಲಿ ಡಿಲೇ, ಟೆನ್ಷನ್ಸ್ ಆಗ್ಬೋದು, ಒಳ್ಳೆ ಸಂಬಂಧ ಬರದೇ ಇರಬಹುದು. ಬಟ್ ಮದುವೆ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಹಂಗ ಡೈರೆಕ್ಟ್ ಆಗಿ ನಾನು ಲಿಟ್ರರಿ ಮೀನಿಂಗ್ ತೊಗೊಳೋದು ಬೇಡ. ಜಾತಕದಲ್ಲಿ ತುಂಬಾ ಕೆಟ್ಟ ಟೈಮ್ ನಡೀತಿದೆ ಅನ್ಕೊಂಡ್ರೆ, ಟ್ರಾನ್ಸಿಟ್ ಅದು ಕನ್ಫರ್ಮ್ ಆದ್ರೆ ಇಟ್ ಇಸ್ ಕ್ಲಿಯರ್, ಸಮಸ್ಯೆ ಬಂದೇ ಬರುತ್ತೆ. ಬಟ್ ಅದನ್ನ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬಹುದು. ಹೇಗೆ? ಮೆಂಟಲಿ ಪ್ರಿಪೇರ್ ಆಗ್ಬೋದು, ಸಮಸ್ಯೆ ಬಂದಾಗ ಫೇಸ್ ಮಾಡ್ಬೋದು. ನಾವು ಪ್ರಿಪೇರ್ ಆಗಿದಾಗ ಚೆನ್ನಾಗಿ ಫೇಸ್ ಮಾಡ್ತೀವಿ, ಯಾಕೆಂದ್ರೆ ನಮಗೆ ಭಯ ಇರಲ್ಲ. ಇನ್ನೊಂದು ಮಂತ್ರ ಜಪಗಳಿಂದ, ದಾನಗಳಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು.
ದೊಡ್ಡದಾಗಿರೋ ಸಮಸ್ಯೆ ಚಿಕ್ಕದಾಗ ಆಗ್ಬೋದಲ್ಲ. ಎಲ್ಲ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗೋದ್ರಿಂದ ಮೆಂಟಲಿ ಓವರ್ ಥಿಂಕಿಂಗು, ಆಂಗ್ಸೈಟಿ ಇಶ್ಯೂಸು, ಸಮಸ್ಯೆಗಳ ಬಗ್ಗೆ ವಿಚಿತ್ರವಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರುವಂತದ್ದು, ಇವೆಲ್ಲ ನನ್ನ ಗಮನದಲ್ಲಿ. ಹಸ್ತರೇಖೆಯಲ್ಲಿ ಕೂಡ ಕಿರುಬೆರಳು ಅದನ್ನ ಸೂಚಿಸುತ್ತೆ. ಕಿರುಬೆರಳಿನ ಸೈಜ್ ಚಿಕ್ಕದಿದ್ದಂದ್ರೆ ಓವರ್ ಥಿಂಕಿಂಗ್ ಜಾಸ್ತಿ, ಈಗೋ ಅಂದ್ರೆ ತುಂಬಾ ಧೈರ್ಯ ಕಡಿಮೆ ಇರುತ್ತೆ. ನಾನು ನೋಡಿದಂತವ್ರಿಗೆ ಬಹಳ ಕೇರ್ಫುಲ್ ಆಗಿ ಇರಬೇಕು. ಚತುರ್ಥ ಭಾವದಲ್ಲಿರುವಂತಹ ರಾಹುವನ್ನ ನೋಡಿದ್ರೆ ಪ್ರಾಪರ್ಟಿ ಖರೀದಿ ಆಗತ್ತೆ, ಸುಲಭವಾಗಿ ಆಗತ್ತೆ, ಅನಾಯಾಸವಾಗಿ ಆಗತ್ತೆ. ಅದು ದಶಮ ಭಾವನೂ ಕೊಡುತ್ತೆ, ನೋಡತ್ತೆ. ಇದು ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ, ಬಟ್ ನೆಗೆಟಿವ್ ಆಗಿ ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಶತ್ರುಗಳು ನಿಮ್ಮ ಜಯಗಳಿಸಿ ಅವ್ರು ನಿಮ್ಮ ಪ್ಲೇಸ್ ಬದಲಾವಣೆ ಆಗೋ ತರ ನಿಮ್ಮನ್ನು ಮಾಡಬಹುದು. ಪ್ರಾಪರ್ಟಿ ರಿಲೇಟೆಡ್ ಕಿರಿಕಿರಿಗಳಾಗ್ಬೋದು. ತಗೊಂಡಿರುವಂತ ಪ್ರಾಪರ್ಟಿ ಅಥವಾ ವಸ್ತು ಅಥವಾ ಗ್ಯಾಡ್ಜೆಟ್ ಏನೇ ಆಗಿದ್ರು ಅದು ತಕ್ಕಂತೆ ಆ ಕ್ವಾಲಿಟಿ ಇರಲ್ಲ. ಮನೆ ತಗೊಂತೀರಾ, ಕ್ವಾಲಿಟಿ ಕಮ್ಮಿ ಇರುತ್ತೆ. ವೆಹಿಕಲ್ ತಗೊಳ್ತೀರಾ, ಏನಾದ್ರು ಇಶ್ಯೂಸ್ ಇರುತ್ತೆ. ಈ ತರ ಸಮಸ್ಯೆಗಳು ಉಲ್ಬಣಿಸಬಹುದು. ರಾಹುವಿನಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಯಾವುದೇ ಒಂದಾಗಲಿ, ವೆಹಿಕಲ್, ಗ್ಯಾಡ್ಜೆಟ್, ಎನಿಥಿಂಗ್ ಆದ್ರೂ ಕೂಡ ನೀವು ಕೇರ್ಫುಲ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ ತಗೊಳ್ಬೇಕು. ಕೇತು ದಶಮ ಭಾವಕ್ಕೆ ಬರೋದು ಒಳ್ಳೆಯದಲ್ಲ. ಉದ್ಯೋಗದಲ್ಲಿ ಈಗ ಉದ್ಯೋಗ ಚೇಂಜ್ ಮಾಡೋದು ಒಳ್ಳೆಯದಲ್ಲ. ಹೊಸ ಉದ್ಯೋಗ ಟ್ರೈ ಮಾಡೋದನ್ನ ಸ್ವಲ್ಪ ಲೇಟ್ ಆಗಿ ಮುಂದುವರಿಸಿ. ಬಟ್ ನಿಮಗೆ ಮಾನಸಿಕವಾಗಿ ಮನೆಯಲ್ಲೂ ಕಿರಿಕಿರಿ, ವರ್ಕಿಂಗ್ ಎನ್ವೈರನ್ಮೆಂಟ್ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಬಹಳ ಎಲ್ಲದನ್ನು ಕೂಡ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ ನೀವು ಬಗೆಹರಿಸಬೇಕಾಗತ್ತೆ. ಸೊ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಚೆನ್ನಾಗಿಲ್ಲ. ಕರಿಯರ್ ಅಲ್ಲೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಫೈನಾನ್ಷಿಯಲ್ ಆಗಿ ಮಾತ್ರ ಸಾಲದಿಂದ ಹೊರಗಡೆ ಬರಕ್ಕೆ ಅವಕಾಶ ಸಿಗುತ್ತೆ. ಹಣ ನಿಮ್ಮ ಕೈ ಸೇರುತ್ತೆ. ಯಾವುದೋ ಒಂದು ದೊಡ್ಡ ಮೊತ್ತ ಹಣ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಫೈನಾನ್ಷಿಯಲಿ ಆಗಿ ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಬಿಸ್ನೆಸ್ ಮಾಡಿ, ಜಾಬ್ ಅಲ್ಲಿ ಬಹಳ ಚೆನ್ನಾಗಿ ಫ್ಲೋ ಚೆನ್ನಾಗಿದೆ. ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋರಾದ್ರೆ ನಿಮಗೆ ಲಾಭ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು.